ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಮಿತ್ ಶಾ ಅವರು ಏನೇ ಮಾತಾಡಿದ್ರು ಕೂಡ ಅದು ಸ್ಪಷ್ಟವಾಗಿರುತ್ತೆ. ನೀವು ಯಾವುದೇ ಒಂದು ಪರವಾಗಿ ಮಾತಾಡಲಿ ಅಥವಾ ವಿರೋಧವಾಗಿ ಮಾತಾಡಿದ್ರು ಕೂಡ ಚಾಣಕ್ಯ ಅಮಿತ್ ಶಾ ಅವರ ಕೈಯಲ್ಲಿ ಅಥವಾ ಅವರ ಮಾತಾಡುವ ಶೈಲಿಯಲ್ಲಿ ಒಂದು ಸ್ಪಷ್ಟತೆಯನ್ನು ಕಂಡೇ ಕಾಣ್ತೇವೆ. ಆ ನಿಟ್ಟಿನಲ್ಲಿ 2ನೇ ತಾರೀಕು ಮೊನ್ನೆ ಬುಧವಾರ ನಡೆದಂತ ಒಂದು ಲೋಕಸಭೆಯ ಅಧಿವೇಶನದಲ್ಲಿ ಪಾಸ್ ಆದಂತ ಬಿಲ್ ಇದೆಯಲ್ಲ, ಅಂದ್ರೆ ವಕಫ್ ತಿದ್ದುಪಡಿಯ ಮಸೂದೆಯ ಒಂದು ಬಿಲ್ ಪಾಸ್ ಆಯ್ತಲ್ಲ, ಆ ಪಾಸ್ ಆಗುವಂತ ಸನ್ನಿವೇಶದಲ್ಲಿ ಅಮಿತ್ ಶಾ ಅವರು ಆಡಿದ ಒಂದು ಮಾತು ಈಗ ದೇಶದೆಲ್ಲೆಡೆ ಚರ್ಚೆ ಆಗ್ತಾ ಇದೆ. ಎಷ್ಟಪ್ಪ ಧೈರ್ಯ ಅಮಿತ್ ಶಾ ಅವರಿಗೆ, ಎಂತ ಸ್ಪಷ್ಟ ನಿಲುವನ್ನು ಹೊಂದಿದ್ದಾರೆ ಎನ್ನುವ ಒಂದು ಅನೇಕವಾದ ಪರವಾದ ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅಷ್ಟಕ್ಕೂ ಯಾಕೆ ಬೇಕಿತ್ತು ಈ ಓವೈಸಿ ಅವರಿಗೆ ಇಂಥ ಪ್ರಕರಣದಲ್ಲಿ ಇಂಥ ಮಾತನಾಡೋದು? ಕಾನೂನು ಅಂದ್ರೆ ಅದು ಎಲ್ರಿಗೂ ಒಂದೇ ಆಗುತ್ತೆ. ಒಂದ್ಸಲ ಯಾವುದೇ ರಾಜ್ಯವಾಗ್ಲಿ ಅಥವಾ ಯಾವುದೇ ಒಂದು ನಮ್ಮ ದೇಶದಲ್ಲಿ ಒಂದು ಕಾನೂನು ಪಾಸ್ ಆಯ್ತಂದ್ರೆ ಅದು ಸರ್ವಾನುಮತದಿಂದ ಪಾಸ್ ಆಗುತ್ತೆ. ಅಂದ್ರೆ ರಾಜ್ಯ ಸರ್ಕಾರವನ್ನ ಅಥವಾ ಕೇಂದ್ರ ಸರ್ಕಾರವನ್ನ ಆಡಳಿತ ಮಾಡ್ತಾ ಇರುವಂತ ಸರ್ಕಾರ ಬಿಲ್ ಅನ್ನ ಪಾಸ್ ಮಾಡುತ್ತೆ ಅಂದಾಗ ಆ ಕಾನೂನು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಅಪ್ಲೈ ಆಗುತ್ತೆ ಮತ್ತು ಆ ಕಾನೂನನ್ನು ನಾವು ಪಾಲಿಸಲೇಬೇಕಾಗತ್ತೆ. ಇಲ್ಲೇ ತನಕ ಅಂದ್ರೆ ನಾವು ಅಧಿಕಾರಕ್ಕೆ ಬಂದು, ವಿರೋಧ ಪಕ್ಷದವರಾದಂತ ನಾವು ಅಧಿಕಾರಕ್ಕೆ ಬಂದು ಆ ಬಿಲ್ ಅನ್ನ ತಿದ್ದುಪಡಿ ಮಾಡಿ ಮತ್ತೆ ಹಳೆಯ ಸ್ಥಿತಿಗೆ ಬರುವ ತನಕ ಆ ಬಿಲ್ ಅನ್ನ ಅಥವಾ ಆ ಕಾನೂನನ್ನು ನಾವು ಪಾಲಿಸಲೇಬೇಕಾಗುತ್ತೆ ಎನ್ನುವುದು ಎಲ್ರಿಗೂ ತಿಳಿದಿರಲೇಬೇಕಾದಂತ ಸತ್ಯ. ಜೊತೆಗೆ MLA ಆದವರು, MP ಆದವರು, ಸದನವನ್ನ ಮಾಡೋರು, ಶಾಸನವನ್ನ ಮಾಡೋರಿಗೆ ಅದರ ಅರಿವು ಇರಲೇಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಓವೈಸಿ ಅವರು ಮಾತಾಡಿದಂತ ಒಂದು ಮಾತಿದೆಯಲ್ಲ, ಅಂದ್ರೆ ಈ ಬಿಲ್ ಪಾಸ್ ಆಗುವಾಗ, ಈ ವಕಫ್ ತಿದ್ದುಪಡಿಯ ಬಿಲ್ ಪಾಸ್ ಆಗುವಾಗ ಪರ ಮತ್ತು ವಿರೋಧ ಚರ್ಚೆಗಳು ಸರಿಸುಮಾರು 13 ರಿಂದ 14 ಗಂಟೆಗಳು ನಡೆದವು. ಆ ಚರ್ಚೆಯ ಮಧ್ಯದಲ್ಲಿ ಓವೈಸಿ ಅವರಿಗೆ ಒಂದು ಚಾನ್ಸ್ ಸಿಕ್ಕಾಗ ಅವರು ಹೇಳಿದಂತ ಮಾತು, ಈ ಬಿಲ್ ಅನ್ನ ನಾವು, ಈ ಕಾನೂನು ನಾವು ಅದನ್ನು ಒಪ್ಕೊಳ್ಳೋದಿಲ್ಲ, ಈ ಕಾನೂನು ನಮ್ಗೆ ಅಪ್ಲೈ ಆಗೋದಿಲ್ಲ, ಜೊತೆ ಈ ಕಾನೂನು ನಾವು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಇದು ದೇಶದಲ್ಲಿ ಜಾತಿ ಧರ್ಮವನ್ನು ತೆಗೆದುಕೊಂಡು ಬಂದು ಈ ಹಿಂದೂ ಮತ್ತು ಮುಸ್ಲಿಂ ಧರ್ಮವನ್ನು ಒಡೆಯುವ ಒಂದು ಕಾನೂನಾಗಿದೆ. ಹಾಗಾಗಿ ಈ ವಕಫ್ ತಿದ್ದುಪಡಿಯ ಕಾನೂನನ್ನ ನಾವು ಒಪ್ಪುವುದಿಲ್ಲ, ಈ ಕಾನೂನು ನಮ್ಗೆ ಅಪ್ಲೈ ಆಗುವುದಿಲ್ಲ ಅನ್ನುವ ಒಂದು ಮಾತನ್ನ ಹೇಳ್ಬಿಡ್ತಾರೆ. ಅದಕ್ಕೆ ಸಿಟ್ಟುಗೊಂಡಂತ, ಅದಕ್ಕೆ ಆಕ್ರೋಶಿತಗೊಂಡಂತ ಅಮಿತ್ ಶಾ ಅವರು ನೇರವಾಗಿ ಎದ್ದು, ಅಂದ್ರೆ ಓವೈಸಿ ಅವರು ಮಾತನಾಡುವ ಮಧ್ಯೆ ಎದ್ದು ಒಂದು ಸ್ಫೋಟಕವಾದ ಮಾಹಿತಿಯನ್ನ, ಒಂದು ಸ್ಫೋಟಕವಾದ ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆ ಈಗ ಇಡೀ ದೇಶದೆಲ್ಲೆಡೆ ಚರ್ಚೆ ಆಗ್ತಿದೆ. ಅಷ್ಟಕ್ಕೂ ಅಮಿತ್ ಶಾ ಅವರು ಹೇಳಿದಂತ ಆ ಮಾತೇನು, ಆ ಹೇಳಿಕೆ ಏನು ಎನ್ನುವುದನ್ನ ನೋಡೋದಾದ್ರೆ, ಅಮಿತ್ ಶಾ ಅವರು ಹೇಳ್ತಾರೆ, ಕಾನೂನನ್ನ ರಚನೆ ಮಾಡಿದಾಗ ಕಾನೂನು ಎಲ್ರಿಗೂ ಒಂದೇ ಆಗುತ್ತೆ. ಇದು ನನ್ನ ಕಾನೂನಲ್ಲ, ಇದು ಭಾರತ ಸರ್ಕಾರದ ಕಾನೂನು. ಒಂದು ಸಲ ಆ ಕಾನೂನು ಲಾಗು ಆದಾಗ ಆ ಕಾನೂನು ಒಪ್ಕೊಳ್ಬೇಕಾದಂತ ಪರಿಸ್ಥಿತಿ ಅಥವಾ ಈ ಸ್ಥಿತಿ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಅದು ಅನ್ವಯ ಆಗುತ್ತೆ. ಇದು ನನ್ನ ಕಾನೂನಲ್ಲ, ಇದು ಒಬ್ಬರಿಗೆ ಮಾಡಿದಂತ ಕಾನೂನಲ್ಲ, ಈ ಕಾನೂನು ಇಡೀ ದೇಶದ 150 ಕೋಟಿ ಜನರಿಗೂ ಮಾಡಿದಂತ ಕಾನೂನಾಗಿರುತ್ತೆ. ಹಾಗಾಗಿ ಇದು ನನಗೆ ಅಪ್ಲೈ ಆಗಲ್ಲ, ಇದು ಈ ಕಾನೂನು ನಾನು ಒಪ್ಪಲ್ಲ ಅನ್ನುವ ಮಾತಿದೆಯಲ್ಲ, ಅದು ಮೂರ್ಖತನದ ಪರಮಾವಧಿ ಆಗತ್ತೆ. ನೀವು ಏನ್ ಬೇಕಾದ್ರೂ ಹೇಳಿದ್ರು ಕೂಡ ಒಂದು ಕಾನೂನು ಈ ಎಲ್ಲರಿಗೂ ಅಪ್ಲೈ ಆಗುತ್ತೆ ಅನ್ನುವ ದೃಷ್ಟಿಯಲ್ಲಿ ಮಾತನಾಡಿದಂತ ಒಂದು ಸನ್ನಿವೇಶ ಇದೆಯಲ್ಲ, ಅದು ಈಗ ಭಾರಿ ಮೆಚ್ಚುಗೆ ಪಾತ್ರವಾಗಿದೆ. ಅಮಿತ್ ಶಾ ಅವರು ಅಂತ ಬುದ್ಧಿವಂತಿಕೆ ಎಲ್ಲಿಟ್ಕೊಂಡಿರ್ತಾರೆ? ಯಾಕಂದ್ರೆ ಅವರು ಅವರ ವಿರೋಧವಾಗಿ ಮಾತನಾಡುವ ಬದಲು ಕಾನೂನಿನ ಬಗ್ಗೆ ಮಾತಾಡ್ತಾರೆ. ಯಾರು ಕಾನೂನನ್ನ ಒಪ್ಪಲ್ಲ ಅಂತ ಹೇಳಿದಾಗ ಅವರಿಗೆ ವಿರೋಧವಾದ ಹೇಳಿಕೆಯನ್ನು ಯಾವತ್ತೂ ಕೂಡ ಅಮಿತ್ ಶಾ ಅವರು ಕೊಡೋದಿಲ್ಲ. ಆದ್ರೆ ಅದಕ್ಕೆ ಪೂರಕವಾದಂತ, ಅದಕ್ಕೆ ಟಾಂಗ್ ಕೊಡುವ ರೀತಿಯಲ್ಲಿ ಅಮಿತ್ ಶಾ ಅವರು ಮಾತಾಡ್ತಾರಲ್ಲ, ಅದು ಅಮಿತ್ ಶಾ ಅವರ ಬುದ್ಧಿವಂತಿಕೆ ಮತ್ತು ಆ ಸ್ಪಾಟ್ ಮೂಮೆಂಟ್ ಅಂದ್ರೆ ಆ ಸ್ಪಾಟ್ ಮೂಮೆಂಟ್ಗೆ ಹಿಡಿದ ಕೈಗನ್ನಡಿಯಾಗಿದೆ. ಯಾಕಂದ್ರೆ ಅವರು ಓವೈಸಿಯ ಪಕ್ಷದ ವಿರುದ್ಧವಾಗಿ ಯಾವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ. ಆದ್ರೆ ಎಲ್ಲರನ್ನೂ ಮುಂದಿಟ್ಕೊಂಡು ಎಲ್ಲರಿಗೂ ಅಪ್ಲೈ ಆಗುವಂತ ಹೇಳಿದ ಮಾತಿದೆಯಲ್ಲ, ಈ ಕಾನೂನು ಭಾರತ ಸರ್ಕಾರದ ಕಾನೂನು, ಹಾಗಾಗಿ ಇದು ಅವರಿಗೆ ಅಪ್ಲೈ ಆಗಲ್ಲ, ತಮ್ಗೆ ಅಪ್ಲೈ ಆಗಲ್ಲ ಅನ್ನುವ ಒಂದು ಮಾತೇ ಬರೋದಿಲ್ಲ. ಈ ಕಾನೂನು ಒಂದ್ಸಲ ಅಪ್ಲೈ ಆದ ನಂತರ ಆ ಕಾನೂನನ್ನ ಪ್ರತಿಯೊಬ್ಬರು ಪಾಲನೆ ಮಾಡಬೇಕಾಗತ್ತೆ. ಇದು ಕಾನೂನು ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ, ನೇರವಾದ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇದೀಗ ಈ ಸ್ಟೇಟ್ಮೆಂಟ್, ಅಮಿತ್ ಶಾ ಅವರ ಈ ಸ್ಟೇಟ್ಮೆಂಟ್ ಬಹುದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಯಾಕಂದ್ರೆ ಯಾರನ್ನಾದ್ರೂ ಕೆದಕಬಹುದು, ಆದ್ರೆ ಅಮಿತ್ ಶಾ ಅವರನ್ನ, ಅದರಲ್ಲೂ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತನಾಡುವಾಗ ಅವರನ್ನ ಕೆದಕಿದ್ರೆ ತುಂಬಾ ಎಚ್ಚರಿಕೆಯಾಗಿ ಕೆದಕಬೇಕು, ತುಂಬಾ ದಾಖಲೆ ಇಟ್ಕೊಂಡು ಕೆದಕಬೇಕು. ಸುಮ್ಮನೆ ಮಾತಿನ ಬರದಲ್ಲಿ ಕೆದಕಿದ್ರೆ ಆ ಕೆದಕಿದಂತ ಮನುಷ್ಯನ ಮಾನ ಮರ್ಯಾದೆ ಹರಾಜಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನೋದು ಅಮಿತ್ ಶಾ ಅವರ ಮಾತಿನಿಂದ ಕಂಡು ಬರುತ್ತೆ. ಯಾಕಂದ್ರೆ ಆ ಘಟನೆಗೂ 1 ಗಂಟೆಯ ಮೊದಲು ಇದೇ ರೀತಿ ವೈಯಕ್ತಿಕವಾಗಿ ಹೇಳಿಕೆಯನ್ನು ಕೊಟ್ಟು ಅಖಿಲೇಶ್ ಯಾದವ್ ಅವರು ಕೂಡ ಮುಜುಗರಿಗೆ ಈಡಾಗಿದ್ದನ್ನು ನಾವು ನೆನಪು ಯಾಕಂದ್ರೆ ಮಾತಿನ ಬರದಲ್ಲಿ ಅಮಿತ್ ಶಾ ಅವರನ್ನು ದೂರ ಬರದಲ್ಲಿ, ಬಿಜೆಪಿಯನ್ನು ದೂರ ಬರದಲ್ಲಿ ಅಖಿಲೇಶ್ ಯಾದವ್ ಅವರು ಇಂಥದೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ನಿಮ್ದು ಯಾವುದೇ ದೊಡ್ಡ ಪಕ್ಷ ವಕ್ಫ್ ಬಿಲ್ ಅನ್ನು ಪಾಸ್ ಮಾಡ್ಕೊಂಡು ನೀವೇನ್ ಸಾಧನೆ ಮಾಡೋದಿದೆ, ನಿಮ್ಮ ದೊಡ್ಡ ರಾಷ್ಟ್ರೀಯ ಪಕ್ಷವಾದ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನೇ ನಿಮ್ಮ ಹತ್ರ ನೇಮಕ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ನೀವು ಯಾವ ರೀತಿಯ ರಾಷ್ಟ್ರೀಯ ಪಕ್ಷವಾಗುತ್ತೆ, ನಿಮ್ದು ಯಾವ ದೊಡ್ಡ ಸೀಮೆಯ ದೊಡ್ಡ ಪಕ್ಷ ಅಂತ ಕುಟುಕಿದ್ರು.
ಅದಕ್ಕೆ ನೇರವಾಗಿ ಪ್ರತಿಕ್ರಿಯೆ ಮಾಡಿದಂತ ಅಮಿತ್ ಶಾ ಅವರು ಹೌದೌದು ನಮ್ದು ದೊಡ್ಡ ಪಕ್ಷ, ಹಾಗಾಗಿ ನಮ್ಮಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ತಡವಾಗುತ್ತೆ. ನೀವು ಹೇಳೋದು ಸತ್ಯ ಇದೆ, ಯಾಕಂದ್ರೆ ನಮ್ದು 10 ರಿಂದ 12 ಕೋಟಿ ಕಾರ್ಯಕರ್ತರನ್ನ ಹೊಂದಿರುವಂತ ಒಂದು ಪಕ್ಷ. ಹಾಗಾಗಿ 10-12 ಕೋಟಿ ಜನರನ್ನ ಕಾರ್ಯಕರ್ತರನ್ನ ನೋಡಿ ಅಳೆದು ತೂಗಿ ನಾವು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಬೇಕಾಗತ್ತೆ. ಆದ್ರೆ ನಿಮ್ದು ಪಕ್ಷ ಹಾಗಲ್ಲ, ಸಮಾಜವಾದಿ ಪಕ್ಷ ಹಾಗಲ್ಲ. ನಿಮ್ಮಲ್ಲಿ ಕೇವಲ 5 ರಿಂದ 6 ಜನ ಮಾತ್ರ ಅಭ್ಯರ್ಥಿಗಳಿರ್ತಾರೆ. 5 ರಿಂದ 6 ಜನ ಅಭ್ಯರ್ಥಿಗಳು ಒಬ್ಬನನ್ನ ಆಯ್ಕೆ ಮಾಡೋದು ಬಹಳ ಸುಲಭ. ನಾನು ಮತ್ತೊಂದು ನಿಮ್ಗೆ ಆಶ್ವಾಸನೆ ಕೊಡ್ತೇನೆ, ಅಖಿಲೇಶ್ ಯಾದವ್ ಅವರೇ, ನೀವು ಮುಂಬರುವ 25 ವರ್ಷಗಳ ಕಾಲ ಕೂಡ ನೀವು ಅಧ್ಯಕ್ಷರಾಗಿರ್ತೀರಿ. ಯಾಕಂದ್ರೆ ನಿಮ್ದು ಕುಟುಂಬ ರಾಜಕಾರಣ, ನಮ್ದು ಕಾರ್ಯಕರ್ತರ ರಾಜಕಾರಣ ಎನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಆ ಸ್ಪಾಟ್ ಅಲ್ಲಿ ಅಖಿಲೇಶ್ ಯಾದವ್ ಅವರ ಮಾನ ಮರ್ಯಾದೆಯನ್ನು ಹರಾಜು ಹಾಕಿದ್ದನ್ನು ಕೂಡ ನೆನಪು ಮಾಡ್ಕೊಳ್ಬಹುದು. ಅದೇ ರೀತಿಯಲ್ಲಿ ಮೊನ್ನೆ ನಡೆದಂತ ಅದಾದ ನಂತರ 1 ಗಂಟೆಯಲ್ಲಿ ನಡೆದಂತ ಅಖಿಲೇಶ್ ಯಾದವ್ ಅವರಿಗೆ ಮಾನ ಮರ್ಯಾದೆಯನ್ನು ಹರಾಜು ಹಾಕಿದ 1 ಗಂಟೆಯಲ್ಲಿ ನಡೆದಂತ ಈ ಓವೈಸಿ ಪ್ರಕರಣದಲ್ಲೂ ಕೂಡ ಓವೈಸಿ ತಾನು ಕಾನೂನನ್ನು ಒಪ್ಪಲ್ಲ ಅಂದ ಕೂಡಲೇ ಅಮಿತ್ ಶಾ ಅವರು ಎದ್ದು ನಿಂತು ಇದು ಭಾರತ ಸರ್ಕಾರದ ಕಾನೂನು ಮತ್ತು ಇಟ್ ಅಪ್ಲೈಸ್ ಟು ಆಲ್ ಎನ್ನುವ ರೀತಿಯಲ್ಲಿ ಹೇಳಿಕೆ ಕೊಟ್ಟದಿದೆಯಲ್ಲ, ಈ 2 ಸ್ಟೇಟ್ಮೆಂಟ್ಗಳು ಕೂಡ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದ್ದು ಮುಂದಿನ ಪ್ರಧಾನಿ ಅಮಿತ್ ಶಾ ಅವರವರೇ ಆಗ್ತಾರೆ ಎನ್ನುವ ಕುತೂಹಲಕ್ಕೆ ಇದೀಗ ಮುನ್ನಡಿ ಬರೆದಂತಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.